Good morning dear students. In previous class we have studied up to the pressure of an ideal gas alva. So pressure of an ideal gas ke derivation na nodidvi. So next kinetic interpretation of temperature na nodidvi, that is kinetic energy is directly proportional to the temperature alva. Adadmele Kelvin scale anta heli odidvi, absolute zero temperature anta odidvi. Absolute zero temperature yaake ಹೇಳ್ತಾರೆ ಅದಕ್ಕೆ -273.15 degrees Celsius is called as absolute zero temperature ಅಂತ ನೋಡಿದ್ವಿ ಅಲ್ವಾ. Next, the concept of degrees of freedom. So degrees of freedom means the number of possible independent motion of a particle is called degrees of freedom ಅಂತ ಹೇಳ್ತೀವಿ. So degrees of freedom ಅಂತ the number of possible independent motion. So that is ಎಷ್ಟು ಇಂಡಿಪೆಂಡೆಂಟ್ ವೇಯಲ್ಲಿ ಒಂದು ಪಾರ್ಟಿಕಲ್ಲು ಮೂವ್ ಆಗುತ್ತೆ ಅದನ್ನು ಏನು ಹೇಳ್ತೀವಿ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಇರ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಪಾರ್ಟಿಕಲ್ ಹಿಂಗಿದೆ ಪಾರ್ಟಿಕಲ್ ಅಂತ ಇಟ್ಕೋಣ, ಇಫ್ ಇಟ್ ಮೂವ್ಸ್ ಥ್ರೂಸ್ ದ ಎಕ್ಸ್ ಆ್ಯಕ್ಸಿಸ್ ಅಂತ ಇಟ್ಕೋಣ. ನೆಕ್ಸ್ಟ್ ಅದು ವೈ ಆ್ಯಕ್ಸಿಸಲ್ಲೂ ಕೂಡ ಹೋಗ್ಬೋದು ಅಥವಾ ಝೆಡ್ ಆ್ಯಕ್ಸಿಸಲ್ಲೂ ಕೂಡ ಹೋಗ್ಬೋದು. ಅದನ್ನು ಏನು ಹೇಳ್ತೀವಿ ನಾವು? ಹಾಗಾದರೆ ಆ ಒಂದು ಪಾರ್ಟಿಕಲ್ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಇದೆ? ಸೊ 3 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಓಕೆ, ಅದೇ ಥರನೇ ಒಂದು ಪಾರ್ಟಿಕಲ್ ಇರ್ಬೋದು, ಒಂದು ಆ್ಯಟಮ್ ಇರ್ಬೋದು. ಆ್ಯಟಮು ಎಷ್ಟು ವೇಯಲ್ಲಿ ಇಂಡಿಪೆಂಡೆಂಟ್ ವೇ ಹೋಗಿದ್ದ ದಾರಿಯಲ್ಲೇ ಅಲ್ಲ, ಮತ್ತು ಇಂಡಿಪೆಂಡೆಂಟ್ ವೇಯಲ್ಲಿ ಹೋಗುತ್ತೆ ಅಂತ ಹೇಳಿದಾಗ ಆ ವೇಗಳನ್ನು ನಾವೇನು ಹೇಳ್ತೀವಿ? ಇಷ್ಟು ವೇಸ್ ಟೋಟಲ್ ವೇನ ನಾವೇನು ಹೇಳ್ತೀವಿ? ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಓಕೆ, ದ ಇಂಡಿಪೆಂಡೆಂಟ್ ಮೋಷನ್ಸ್ ಕ್ಯಾನ್ ಬಿ ಟ್ರಾನ್ಸ್ಲೇಷನಲ್ ಆರ್ ರೊಟೇಷ್ನಲ್. ಸೊ ಟ್ರಾನ್ಸ್ಲೇಷನ್ ಮೋಷನು ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ರೊಟೇಷ್ನಲ್ ಮೋಷನ್ನು ಕೂಡ ಇರ್ಬೋದು. ಓಕೆ, example, the molecule of a monoatomic gas, helium, argon, mercury, etc. consist of one atom. So monoatomic molecule, diatomic molecule, triatomic molecule ಇವನ್ನೆಲ್ಲ ಕೇಳಿದ್ದೀರಾ ನೀವು. monoatomic molecule ಗೆ it can have 3 independent translation motions, hence it has 3 degrees of freedom ಅಂತ ಹೇಳ್ತೀವಿ ನಾವು. ಓಕೆ, ಅದೇ ಥರ ದ ಮಾಲಿಕ್ಯೂಲ್ ಆಫ್ ಎ ಡಯಾಟಮಿಕ್ ಗ್ಯಾಸ್, ಹೈಡ್ರೋಜನ್, ಆಕ್ಸಿಜನ್, O2 ಅಂತ ಬರೀತಿರಲ್ವ, ಅದೇ ಥರನೇ ಹ್ಯಾಸ್ 2 ಆಟಮ್ಸ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಲೈಕ್ ಎ ಡಂಬ್ ಬೆಲ್. ಇಟ್ ಹ್ಯಾಸ್ 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಸಚ್ ಎ ಮಾಲಿಕ್ಯೂಲ್ ವೈಲ್ ಮೂವಿಂಗ್ ಮೇಕ್ಸ್ ರೊಟೇಷನಲ್ ಮೋಷನ್ ಆಲ್ಸೋ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗಬೇಕಾದ್ರೆ ರೊಟೇಷನಲ್ ಮೋಷನು ಕೂಡ ಆಗುತ್ತದ. ನೆಕ್ಸ್ಟ್ ಇಟ್ ಕ್ಯಾನ್ ಹ್ಯಾವ್ 3 ಇಂಡಿಪೆಂಡೆಂಟ್ ರೊಟೇಷನಲ್ ಮೋಷನ್ಸ್. ಫಾರ್ ದಟ್ ರೊಟೇಷನ್ ಅಬೌಟ್ ದ ಆಕ್ಸಿಸ್ ಆಫ್ ದ ಮಾಲಿಕ್ಯೂಲ್, ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಲೆಸ್. Hence, rotation about its own axis can be neglected. Okay, ಅವಾಗ ಏನಾಯ್ತು ಹಾಗಾದರೆ? therefore degrees of freedom for the rotational motion are 2. Total degrees of freedom for a diatomic molecule is 5. Okay, the 3 translation motion, 2 rotational. ಸೊ ಇಲ್ಲಿ ಏನು ಹೇಳಿದೆ? ಒಂದು monoatomic molecule ಇದೆ ಅಂತ ಹೇಳಿದಾಗ it can move through the x, y, z. ಅಲ್ಲೇನಾಯ್ತು ಹಾಗಾದರೆ? 3 degrees of freedom ಅಂತು. ಅದೇ ಡಯಾಟಮಿಕ್ ಮಾಲಿಕ್ಯೂಲ್ ಅಂತ ಹೇಳಿದಾಗ ಒಂದು ಮತ್ತು ಇನ್ನೊಂದು ಆ್ಯಟಮ್ ಹೀಗೆ ಕನೆಕ್ಟ್ ಆಗಿರುತ್ತೆ. ಏನಾಗುತ್ತೆ ಇದು? ಇಲ್ಲಿಂದ ಇಲ್ಲಿಗೆ ಎಕ್ಸ್ ಆ್ಯಕ್ಸಿಸ್ಸು, ನೆಕ್ಸ್ಟು ವೈ ಆ್ಯಕ್ಸಿಸ್ಸು, ನೆಕ್ಸ್ಟು ಝೆಡ್ ಆ್ಯಕ್ಸಿಸ್ಸು, ನೆಕ್ಸ್ಟ್ ಇದನ್ನು ಟ್ರಾನ್ಸ್ಲೇಷನ್ ಮೋಷನ್ ಅಂತೀವಿ. ನೆಕ್ಸ್ಟ್ ಅದಾದಮೇಲೆ ರೊಟೇಷ್ನಲ್ ಮೋಷನ್ ಯಾವುದೇದಾಗುತ್ತೆ? ಈ ಆ್ಯಕ್ಸಿಸಲ್ಲಿ ಈ ಆ್ಯಕ್ಸಿಸಲ್ಲಿ. ಯಾಕಂದರೆ ಈ ಆ್ಯಕ್ಸಿಸಲ್ಲಿ ಅದು ಏನಾಗಿರುತ್ತೆ? ಆದರೆ ರೊಟೇಷ್ನಲ್ ಮೋಷನ್ ನಾವೇನು ಮಾಡ್ತೀವಿ? ನೆಗ್ಲೆಕ್ಟ್ ಮಾಡ್ತೀವಿ. ಸೊ 3 ಟ್ರಾನ್ಸ್ಲೇಷನ್ ಮೋಷನ್ ಆ್ಯಂಡ್ 2 rotatory motion. Total 5 degrees of freedom for the ಯಾವುದಕ್ಕೆ? ಡಯಾಟಮಿಕ್ ಮಾಲಿಕ್ಯೂಲ್. ಓಕೆ, ಸಿಮಿಲರ್ಲಿ ದ ಮಾಲಿಕ್ಯೂಲ್ ಆಫ್ ಎ ಟ್ರಯಾಟಮಿಕ್ ಗ್ಯಾಸ್, ಪಾಲಿಯಾಟಮಿಕ್ಕು ಟ್ರಯಾಟಮಿಕ್ ಇದೆ ಅಂತ ಹೇಳೋಣ, ಹ್ಯಾಸ್ 3 ಆಟಮ್ಸ್. ಓಕೆ, ದ ಆಟಮ್ಸ್ ಆರ್ ಆನ್ ದ ವರ್ಟಿಸಸ್ ಆಫ್ ಎ ಟ್ರಯಾಂಗಲ್. ದ ಮಾಲಿಕ್ಯೂಲ್ಸ್ ಹ್ಯಾಸ್ ಡಿಗ್ರೀಸ್ ಆಫ್ ಫ್ರೀಡಮ್ 3 ಟ್ರಾನ್ಸ್ಲೇಷನಲ್ 3 ರೊಟೇಷನಲ್. ಇಫ್ ದ ಟ್ರಯಾಟಮಿಕ್ ಗ್ಯಾಸ್ ಪಾರ್ಟಿಕಲ್ ಈಸ್ ಲೀನಿಯರ್ ದೆನ್ ಟೋಟಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಆರ್ 5 ಅಂತ ಹೇಳ್ತೀವಿ. ಟ್ರಯಾಟಮಿಕ್ ಮಾಲಿಕ್ಯೂಲ್ ಅಂತ ಹೇಳಿದಾಗ, ಟ್ರೈ ಅಂತ ಹೇಳಿದಾಗ ಅದು ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ ಹೀಗೆ. ಓಕೆ, ಟ್ರಯಾಟಮಿಕ್ ಮಾಲಿಕ್ಯೂಲು ಹೀಗಾದ್ರೂ ಅರೇಂಜ್ ಆಗಿರ್ಬೋದು ಅಥವಾ ಹೀಗಾದರೂ ಅರೇಂಜ್ ಆಗಿರ್ಬೋದು. ಇದನ್ನು ನಾನ್ ಲೀನಿಯರ್ ಅಂತ ಹೇಳ್ತೀವಿ, ಇದನ್ನು ಲೀನಿಯರ್ ಅಂತ ಹೇಳ್ತೀವಿ. ನಾನ್ ಲೀನಿಯರ್ ಬಂದರೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ನಮಗೆ? 6 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಲೀನಿಯರ್ ಬಂದರೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ನಮಗೆ? 5 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಓಕೆ, ದಟ್ ಈಸ್ ದ ಇಂಡಿಪೆಂಡೆಂಟ್ ವೇಸ್ ಇನ್ ವಿಚ್ ದ ಮಾಲಿಕ್ಯೂಲ್ ಕ್ಯಾನ್ ಮೂವ್. ಓಕೆ, ಅದನ್ನು ನಾವೇನು ಹೇಳ್ತೀವಿ? ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಅದನ್ನೇ ಈಗ ಒಂದು ಫಾರ್ಮುಲಾದಲ್ಲೂ ಕೂಡ ಹೇಳ್ಬೋದು ನಾವು. ಸೊ ಫಾರ್ಮುಲಾ ಇಲ್ಲಿ ಕೊಟ್ಟಿಲ್ಲ ಅಷ್ಟೇ, ನಾವು ಫಾರ್ಮುಲಾದಲ್ಲಿ ನೋಡೋದಾದರೆ 3n - k ಅಂತ ಹೇಳ್ತೀವಿ ನಾವು. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮು ಎಫ್ 3n - k. 3 ಅನ್ನೋದು ಕಾನ್ಸ್ಟೆಂಟು, n ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್, ಮೈನಸ್ ಕೆ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಇವಾಗ ಇದನ್ನು ಯಾವುದು
ಮೋನೋ ಆಟಮಿಕ್ ಮಾಲಿಕ್ಯೂಲಿಗೆ ತಗೋಣ. ಮೋನೋ ಆಟಮಿಕ್ ಮಾಲಿಕ್ಯೂಲಿಗೆ ಈಗ ಎಫ್ ಅಂತ ತಗೊಂಡಾಗ ಮೋನೋ ಆಟಮಿಕ್ ಮಾಲಿಕ್ಯೂಲ್ ಅಂತ ಹೇಳಿದಾಗ ಇಟ್ ಕನ್ಸಿಸ್ಟ್ ಆಫ್ ದ ಒನ್ ಆಟಮ್ ಮೈನಸ್ ಡಿಗ್ರೀಸ್ ಆಫ್ ಇಂಡಿಪೆಂಡೆಂಟ್ ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಲೇಷನ್ಶಿಪ್ ಅಂತ ಹೇಳಿದಾಗ ಇಟ್ ಈಸ್ 0. ಯಾಕಂದರೆ ಸಿನ್ಸ್ ಮೋನೋ ಆಟಮಿಕ್ ಮಾಲಿಕ್ಯೂಲ್ ಅಂತ ಹೇಳಿದಾಗ ಎಲ್ಲಿ ಆ ಕಡೆ ಈ ಕಡೆ ಯಾವುದೂ ಮಾಲಿಕ್ಯೂಲ್ ಇಲ್ಲ ಅಂತ ಹೇಳಿದಾಗ ಅದ್ರ ಮಧ್ಯೆ ಯಾವ ಒಂದು ರಿಲೇಷನ್ಶಿಪ್ಪು ಕೂಡ ಎಕ್ಸಿಸ್ಟೆನ್ಸಲ್ಲಿರಲ್ಲ. ಸೊ ದಟ್ ಕೆ ಈಸ್ 0. ಓಕೆ, ನೆಕ್ಸ್ಟ್ ಎಫ್ ಇಸ್ ಈಕ್ವಲ್ ಟು 3 ಮೈನಸ್ 0 ದಟ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ಡಯಾಟಮಿಕ್ ಮಾಲಿಕ್ಯೂಲ್ ತಗೋಣ. ಸೊ ಎಫ್ ಇಸ್ ಈಕ್ವಲ್ ಟು 3 ಇಂಟು ಡಯಾಟಮಿಕ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಎಷ್ಟಾಯಿತು 2 ಮೈನಸ್ ಇಂಡಿಪೆಂಡೆಂಟ್ ರಿಲೇಷನ್ಶಿಪ್ ಅಂತ ಹೇಳಿದಾಗ ಏನು ಹೇಳಿದ್ವಿ ಹೀಗೆ ಏನಾಗಿರುತ್ತೆ ಆ ಒಂದು ಆಟಮ್ಸ್ ಕನೆಕ್ಟ್ ಆಗಿರುತ್ತೆ ಅಥವಾ ಹೀಗೆ ಕನೆಕ್ಟ್ ಆಗಿರ್ಬೋದು. ದೇರ್ ಎಕ್ಸಿಸ್ಟ್ ಒನ್ ಬಾಂಡ್ ಅಲ್ವಾ, ಒಂದು ರಿಲೇಷನ್ಶಿಪ್ ಎಕ್ಸಿಸ್ಟೆನ್ಸ್ ಆಗಿರುತ್ತೆ. ಸೊ ದಟ್ ಈಸ್ 3 ಇಂಟು 2 ಎಷ್ಟಾಗುತ್ತೆ 6 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 5. ಸಿಮಿಲರ್ಲಿ ಟ್ರಯಾಟಮಿಕ್ ಈ ಥರ ಏನು ಮಾಡ್ತಾ ಹೋಗ್ತೀವಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ 3n ಮೈನಸ್ ಕೆ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀವಿ ನಾವು. ಎಫ್ ಇಸ್ ಈಕ್ವಲ್ ಟು 3 ಇಂಟು ಎನ್ ಅಂತ ಹೇಳಿದರೆ ನಂಬರ್ ಆಫ್ ಆಟಮ್ಸ್ ಮೈನಸ್ ಕೆ ಅಂತ ಹೇಳಿದ್ರೆ ನಂಬರ್ ಆಫ್ ರಿಲೇಷನ್ಶಿಪ್, ಕೆ ಇಂಡಿಪೆಂಡೆಂಟ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಸ್ಟೇಟ್ಸ್ ದ್ಯಾಟ್ ವಿ ನೋ ದ್ಯಾಟ್ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲ್ energy of a molecule for temperature T is given by 3/2 kb into T ಅಲ್ವಾ. ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ನಾವು 3/2 kb into T ಅಂತ ನೋಡಿದ್ವಿ. ವೇರ್ kb ಅಂತ ಹೇಳಿದ್ರೇನು ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂತ ನೋಡಿದ್ವಿ ಆ್ಯಂಡ್ T ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ನೋಡಿದ್ವಿ ಅಲ್ವಾ. ಸಿನ್ಸ್ ಮೋನೋ ಆಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಹ್ಯಾಸ್ 3 ಡಿಗ್ರೀಸ್ ಆಫ್ ಫ್ರೀಡಮ್, 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ಅಂತ ಹೇಳಿದಾಗ ಹಾಗಾದರೆ ಆವ್ರೇಜ್ ಕೈನೆಟಿಕ್ ಎನರ್ಜಿ ಎಷ್ಟು ಉಳ್ಕೊಳುತ್ತೆ 1/3 ಇಂಟು 3/2 kb into T that is equal to 1/2 kb into T. Okay, then average kinetic energy of a molecule in each degrees of freedom translation as well as rotational is same and is equal to 1/2 kb into T is called as law of equipartition of energy ಅಂತ ಹೇಳ್ತೀವಿ. Means the average kinetic energy of a molecule ಇನ್ ಈಚ್ ಡಿಗ್ರೀಸ್ ಆಫ್ ಫ್ರೀಡಮ್, ಪ್ರತಿಯೊಂದು ಡಿಗ್ರಿ ಆಫ್ ಫ್ರೀಡಮಲ್ಲೂ ಕೂಡ ಏನಾಗಿರಬೇಕು ಇಟ್ ಈಸ್ ಸೇಮ್. ಯಾವುದು ಟ್ರಾನ್ಸ್ಲೇಷನ್ ಇರ್ಬೋದು ಅಥವಾ ರೊಟೇಷನಲ್ ಇರ್ಬೋದು, ಎರಡಕ್ಕೂ ಕೂಡ ಏನಾಗಿರಬೇಕು ಈಚ್ ಡಿಗ್ರೀಸ್ ಆಫ್ ಫ್ರೀಡಮ್ ಏನಿರುತ್ತೆ ಆ ಈಚ್ ಡಿಗ್ರೀಸ್ ಆಫ್ ಫ್ರೀಡಮಿಗೆ ಕೈನೆಟಿಕ್ ಎನರ್ಜಿ ಏನಾಗಬೇಕು ಇಟ್ ಶುಡ್ ಬಿ ಸೇಮ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 1/2 kb ಇಂಟು T. ಪ್ರತಿ ಒಂದು ಡಿಗ್ರೀಸ್ ಆಫ್ ಫ್ರೀಡಮ್ಗೂ ಏನಾಗಿರಬೇಕು 1/2 kb T ಬರಬೇಕು. ಆ ಲಾನ ನಾವೇನು ಹೇಳ್ತೀವಿ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಓಕೆ, ಸಿಮಿಲರ್ಲಿ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿನ ನಾವು ಇನ್ನೂ ಒಂಚೂರು ಇದಾಗಿ ಡಿಫೈನ್ ಮಾಡಿದ್ರೆ ಲಾ ಆಫ್ ಈಕ್ವಿಪಾರ್ಟಿಷನ್. ಈಗ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿದೆ 3 ಇದೆ ಅಂತ ಇಟ್ಕೋಣ. ಅಲ್ಲಿ ನಮಗೆ ಎನರ್ಜಿ ಎಷ್ಟು ಬರ್ತಿದೆ ಒಂದು 6 ಜೌಲ್ಸ್ ಬರ್ತಿದೆ ಅಂತ ಇಟ್ಕೋಣ. ಹಾಗಾದರೆ 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ಪ್ರತಿ 1 ಡಿಗ್ರೀಸ್ ಆಫ್ ಫ್ರೀಡಮ್ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 1 + 1 + 1 ಸೊ ದಟ್ ಈಚ್ ಡಿಗ್ರೀಸ್ ಆಫ್ ಫ್ರೀಡಮ್ ಶೇರ್ ದ 2 joules ಆಫ್ ಎನರ್ಜಿ, 2 joule + 2 joule + 2 joule. ದಟ್ ಈಸ್ ಈಕ್ವಲ್ ಅಮೌಂಟ್ ಆಫ್ ಎನರ್ಜಿ will be shared for all the degrees of freedom is called as equipartition of energy ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವೇರ್ ಕೆ ಬಿ ಅನ್ನೋದು ನಾವು ಬೋಲ್ಟ್ಸ್ಮನ್ ಕಾನ್ಸ್ಟೆಂಟು ಲಾಸ್ಟ್ ಕ್ಲಾಸಲ್ಲೇ ನೋಡಿದ್ವಿ ನಾವು ಆ್ಯಂಡ್ ಟಿ ಅನ್ನೋದು ಆಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದ ಗ್ಯಾಸ್ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಆವ್ರೇಜ್ ಕೈನೆಟಿಕ್ ಎನರ್ಜಿ ಆಫ್ ದಿ ಮೋನೋ ಆಟಮಿಕ್ ಮಾಲಿಕ್ಯೂಲ್ಗೆ ಏನಿರುತ್ತೆ 3 × 1/2 kBT ದಟ್ ಈಸ್ ಈಕ್ವಲ್ ಟು 3/2 kBT ಆಯಿತು. ನೆಕ್ಸ್ಟ್ ಡಯಾಟಮಿಕ್ಗೆ 5/2 kBT ಆಯಿತು. ಟ್ರಯಾಟಮಿಕ್ಕಿಗೆ 6 × 1/2 kBT ಆಯಿತು. ಓಕೆ, ಅದೇ ಥರನೇ ಇಲ್ಲಿ ಆವ್ರೇಜ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಈಸ್ ಗಿವನ್ ಬೈ ಅಕಾರ್ಡಿಂಗ್ ಟು ದಿಸ್ ಲಾ. ಈ ಲಾ ಪ್ರಕಾರ ಆವ್ರೇಜ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ ಆ್ಯಂಡ್ ಎನರ್ಜಿ ಆಫ್ 1 ಮೋಲ್ ಆಫ್ ಎನರ್ಜಿನ ಡಿಫೈನ್ ಮಾಡಿದ್ರೆ n × 1/2 × kT ಅಂತ ಹೇಳ್ತೀವಿ ನಾವು. ಓಕೆ, n ಅಂತ ಹೇಳಿದ್ರೆ ಹಿಯರ್ n is equal to NA × n in 1/2 kT ವೇರ್ NA and K ಆರ್ ಕಾಲ್ಡ್ ಆಸ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ n ಅಂತ ಹೇಳಿದ್ರೆ ಡಿಗ್ರೀಸ್ ಆಫ್ ಫ್ರೀಡಮು, NA ಅಂತ ಹೇಳಿದ್ರೆ ಅವಗೇಡ್ರೋ ನಂಬರು ಆ್ಯಂಡ್ R ಅನ್ನೋದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟು. NA × K ದಟ್ ಗಿವ್ಸ್ ದ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ n/2 × NA × K × T ದಟ್ ಈಸ್ ಈಕ್ವಲ್ ಟು n/2 RT ಆಯಿತು. ಓಕೆ,
ವೇರ್ ಎನ್ ಅಂತ ಹೇಳಿದ್ರೇನು ಡಿಗ್ರೀಸ್ ಆಫ್ ಫ್ರೀಡಮು, ಆರ್ ಅಂತ ಹೇಳಿದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟು, ಟಿ ಅಂತ ಹೇಳಿದ್ರೆ ಟೆಂಪರೇಚರ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಗ್ಯಾಸಸ್. Specific heat capacity of gases states that according to the law of equipartition of energy, law of equipartition of energy ಏನು ಹೇಳುತ್ತೆ ನಮಗೆ ಅಂತ ಹೇಳಿದ್ರೆ, the energy associated with 1 mole of a perfect gas at a temperature T is equal to n by 2 RT. ಈಗಷ್ಟೇ ನೋಡಿದ್ವಿ ಅಲ್ವಾ, n by 2 RT. When a temperature of a gas is increased to T plus dt, then internal energy is equal to n by 2 R into T plus dt. Okay, n by 2 R into T plus dt. Therefore, when the temperature is increased by dt, the increasing internal energy is defined as du is equal to n by 2 R into T plus dt minus n by 2 R into T. Okay, next du is equal to n by 2 R into dt ಆಯಿತು, dt ಕ್ಯಾನ್ಸಲ್ ಆಗುತ್ತೆ, ಈಕ್ವೇಷನ್ 1 ಅಂತ ತಗೋಣ. Next, by the definition of molar specific heats at constant heat at constant volume, heat required to rise the temperature from gas to from T to T plus dt at constant volume is equal to Cv into dt. Thermal properties of matter ಹೇಳಿದಲ್ವಾ specific heat ನ ಹೇಳಬೇಕಾದ್ರೆ, ಸೊ ಅದೇನೇ ಇಲ್ಲಿ Cv into dt ಅಂತ ಹೇಳಿದೆ. ಸೊ ದಟ್ ಡಿಫೈನ್ಸ್ ದ ಸ್ಪೆಸಿಫಿಕ್ ಹೀಟ್ at constant volume. Cp ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಹೀಟ್ at constant pressure ಅಂತ ಹೇಳ್ತೀವಿ ಅಲ್ವಾ. ಅದೇ ಥರ Cv into dt is equal to change in internal energy or increase in internal energy du ಆಯಿತು. ನೆಕ್ಸ್ಟ್ ಫ್ರಮ್ ಈಕ್ವೇಷನ್ 1 and 2 ಕಂಪೇರ್ ಮಾಡಿದ್ರೆ ಬೋತ್ ದ ಎಲ್ ಎಚ್ ಎಸ್ ಮತ್ತು ಇಲ್ಲಿ ಆರ್ ಎಚ್ ಎಸ್ ಏನೇ ಈಕ್ವಲ್ ಆಯಿತು. ಸೊ ವಿ ಕ್ಯಾನ್ ಈಕ್ವೇಟ್ ದೀಸ್ ಟು ಅಲ್ವಾ. ಸೊ ದಟ್ ಸಿ ವಿ ಡಿ ಟಿ ಇಸ್ ಈಕ್ವಲ್ ಟು ಎನ್ ಬೈ ಟು ಆರ್ ಇಂಟು ಡಿ ಟಿ. ನೆಕ್ಸ್ಟ್ ಸಿ ವಿ ಇಸ್ ಈಕ್ವಲ್ ಟು ಎನ್ ಬೈ ಟು ಆರ್ ಉಳ್ಕೊಳ್ತು. ಹಿಯರ್ ಡಿ ಟಿ ಗೆಟ್ಸ್ ಕ್ಯಾನ್ಸಲ್. ಸೊ ದಟ್ ಈಕ್ವೇಷನ್ 3 ಬಂತು ನಮಗೆ. ಆರ್ ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ ಪ್ಲಸ್ ಆರ್, ಯಾಕಂದರೆ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್ ಗೊತ್ತಿದೆ ನಮಗೆ ಅಲ್ವಾ. ನೆಕ್ಸ್ಟು ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ ಪ್ಲಸ್ ಆರ್ ಬರ್ಕೊಂಡಿದ್ದೀವಿ. ಅಷ್ಟು ನಾವು ಸಿ ವಿ ಪ್ಲಸ್ ಆರ್ ಬರ್ಕೊಂಡಿದ್ದೀವಿ. ದಟ್ ಈಸ್ ಈಕ್ವಲ್ ಟು ಸಿ ವಿ ಅಂದರೆ ಎನ್ ಬೈ ಟು ಆರ್ ಪ್ಲಸ್ ಆರ್, ಸಿ ಪಿ ಇಸ್ ಈಕ್ವಲ್ ಟು ಎನ್ ಬೈ ಟು ಆರ್ ಪ್ಲಸ್ ಆರ್, ಈಕ್ವೇಷನ್ 4. ದಟ್ಸ್ ಅ ರೇಷಿಯೋ ಆಫ್ ದ ಸ್ಪೆಸಿಫಿಕ್ ಹೀಟ್ಸ್. ನಾವು ಟೇಕ್ ದ ರೇಷಿಯೋ ಆಫ್ ದ ಸ್ಪೆಸಿಫಿಕ್ ಹೀಟ್ಸ್. ಆ ಎರಡು ಬಂದಿರೋಂಥ ಕಾನ್ಸ್ಟೆಂಟ್ ರೇಷಿಯೋ ತೊಗೊಂಡ್ರೆ ನಮಗೊಂದು ಏನು ಬರುತ್ತೆ, ಕಾನ್ಸ್ಟೆಂಟ್ ಬರುತ್ತೆ. ಅದನ್ನು ಗಾಮಾ ಅಂತ ಹೇಳ್ತೀವಿ ನಾವು. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಸಿ ಪಿ ಆ್ಯಂಡ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಸಿ ವಿ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಗಾಮಾ ಅಂತ ಬರ್ತೀವಿ. ಗಾಮಾ ಇಸ್ ಈಕ್ವಲ್ ಟು ಸಿ ಪಿ ಬೈ ಸಿ ವಿ. ದೆನ್ ಗಾಮಾ ಇಸ್ ಈಕ್ವಲ್ ಟು ಸಿ ಪಿ ಬೈ ಸಿ ವಿ ಆಯಿತು. ಎನ್ ಬೈ ಟು ಆರ್ ಪ್ಲಸ್ ಆರ್ ಡಿವೈಡೆಡ್ ಬೈ ಎನ್ ಬೈ ಟು ಆರ್ ಆಯಿತು. ಈಗ ಡಿವೈಡ್ ಮಾಡ್ಕೋಣ. ಎ ಪ್ಲಸ್ ಬಿ ಬೈ ಸಿ ಇದೆ, ಅದನ್ನು ಎ ಬೈ ಸಿ ಪ್ಲಸ್ ಬಿ ಬೈ ಸಿ ಮಾಡ್ಕೋಣ. ಈ ಫಾರ್ಮಲ್ಲಿದೆ. ಈ ಥರ ಡಿವೈಡ್ ಮಾಡ್ಕೊಂಡಾಗ ಎನ್ ಬೈ ಟು ಆರ್ ಪ್ಲಸ್ ಎನ್ ಬೈ ಟು ಆರ್ ಡಿವೈಡೆಡ್ ಬೈ ಎನ್ ಬೈ ಟು ಆರ್, ದಟ್ ಗಿವ್ಸ್ 1 ಪ್ಲಸ್ ಎನ್ ಬೈ ಟು ಆರ್ ಡಿವೈಡೆಡ್ ಬೈ ಎನ್ ಬೈ ಟು ಆರ್ ಅಂತ ಹೇಳಿದಾಗ 2 ಬೈ ಎನ್ ಉಳ್ಕೊಳುತ್ತೆ. ಓಕೆ, ವೆರ್ ಎನ್ ಮೀನ್ಸ್ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಯಿತು. ಮೋನೋಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಎನ್ ಇಸ್ ಈಕ್ವಲ್ ಟು 3 ಹಾಕಿದಾಗ ಗಾಮಾ ಏನು ಬಂತು ನಮಗಿಲ್ಲಿ, ಗಾಮಾ ಇಸ್ ಈಕ್ವಲ್ ಟು 1 ಪ್ಲಸ್ 2/3, ದಟ್ ಈಸ್ 1.67. ನೆಕ್ಸ್ಟು ಡಯಾಟಮಿಕ್ ಗ್ಯಾಸ್ಗೆ 5 ಬರುತ್ತೆ, 5 ಇರುತ್ತೆ ನಮಗೆ ಡಿಗ್ರೀಸ್ ಆಫ್ ಫ್ರೀಡಮು. ಸೊ ದಟ್ ಈಕ್ವೇಟ್ ಮಾಡ್ಕೊಂಡಾಗ ಎನ್ ವ್ಯಾಲ್ಯೂ ಈಕ್ವೇಟ್ ಮಾಡ್ಕೊಂಡಾಗ 1.4 ಬಂತು. ಟ್ರಾಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ 6 ಇರುತ್ತೆ, ಅದೇ ಈಕ್ವೇಟ್ ಮಾಡ್ಕೊಂಡಾಗ 1.33 ಬಂತು. ಅದೇ ಥರ ಇನ್ನೂ ಪಾಲಿಯಾಟಮಿಕ್ ಎಲ್ಲ ತೊಗೊಳ್ತಾ ಹೋದರೆ ಏನಾಗ್ತಾ ಹೋಗುತ್ತೆ, ಗಾಮಾ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, importance or significance. So gamma is equal to 1 plus 2 by n. So where number of degrees of freedom, gamma is a ratio of the specific heats at constant pressure and specific heat at constant volume. It decreases with increasing atomicity, ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಆಟಮ್ಸ್ ಏನಾಗ್ತಾ ಹೋದರೆ, ಆಟಮ್ಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಗಾಮಾ ಏನಾಗ್ತಾ ಇತ್ತು, ಡಿಕ್ರೀಸ್ ಆಯಿತು. ಸೊ ಯಾಕೆ ಅಂತ ಹೇಳ್ತೀನಿ, ಸಿಂಪಲ್ ಒಂದು ಎಕ್ಸಾಂಪಲ್ ಅಷ್ಟೇ. ಸಿ ಹಿಯರ್ ಒಂದು 2 ಮೆಂಬರ್ಸ್ ಇದ್ದೀರಾ, ಆ 2 ಮೆಂಬರ್ಸಲ್ಲಿ ಒಂದು ಪೀಸ್ ಕೇಕ್ನ ಶೇರ್ ಮಾಡಬೇಕಂತ ಹೇಳಿದಾಗ ವಿ ವಿಲ್ ಡಿವೈಡ್ ದ ಕೇಕ್ ಆ್ಯಸ್ 1:1 ರೇಷಿಯೋ ಅಲ್ವಾ. ಸೊ ಅದೇನೇ 3 ಮೆಂಬರ್ಸ್ಗೆ ಅದೇ ಸೇಮ್ ಕೇಕ್ನ ಶೇರ್ ಮಾಡಬೇಕಂತ ಹೇಳಿದಾಗ ಐ ಶುಡ್ ಡಿವೈಡ್ ದಟ್ 1:1 ಆಗುತ್ತಾ, ಇಲ್ಲ. ಸೊ ದಟ್ 1ಕ್ಕಿಂತ ನಮಗೇನು ಬರುತ್ತೆ, ಕಡಿಮೆ ಬರುತ್ತೆ. ಇಲ್ಲಿ ಹಾಫ್ ಕ್ವಾಂಟಿಟಿ ಬಂತು ಇಲ್ಲಿ ಅಂತ ಇಟ್ಕೋಣ, ಇಲ್ಲಿ ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಬರುತ್ತೆ ಅಲ್ವಾ. ಅದೇ ಥರನೇ ಆ ನಂಬರ್ ಆಫ್ ಆಟಮ್ಸು ಕೂಡ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೂ ಡಿಗ್ರೀಸ್ ಆಫ್ ಫ್ರೀಡಮ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಗಾಮಾ ರೇಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್
Increasing number of degrees of freedom, knowledge of gamma helps us to determine the atomicity of a gas and molecular constitution. ಸೊ ಈಗ ಗಾಮಾ ನಮ್ಗೆ ಏನು ಬರುತ್ತೆ, ಆ ಗಾಮಾನ ಇಟ್ಕೊಂಡು ನಾವು ಏನೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ವಿ ಕ್ಯಾನ್ ಡಿಟರ್ಮೈನ್ ದ ಅಟೋಮಿಸಿಟಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಮಾಲಿಕ್ಯುಲರ್ ಕಾನ್ಸ್ಟಿಟ್ಯೂಷನ್, ಯಾವ ಥರ ಮಾಲಿಕ್ಯೂಲ್ಸು ಅರೇಂಜ್ ಆಗಿದೆ ಲಟೈಸಲ್ಲಿ ಅನ್ನೋದನ್ನು ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್ಸ್. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್ಸ್ ಮೀನ್ಸ್ ಕನ್ಸಿಡರ್ ಎ ಸಾಲಿಡ್ ಆಫ್ n atoms each vibrating about its mean position. An oscillation in one dimensional has average energy 2 into 1/2 kBt ಅಲ್ವಾ. ಸೊ ಇಲ್ಲಿ 1 ಡೈಮೆನ್ಷನಲ್ ಹೋಗ್ತಿದೆ ಅಂದರೆ ಒಂದು ಟ್ರಾನ್ಸ್ಲೇಷನ್ ಮೋಷನು, ಒಂದು ರೊಟೇಷನಲ್ ಮೋಷನ್. ಸೊ ದಟ್ 2 into 1/2 kBt ದಟ್ ಇಸ್ ಈಕ್ವಲ್ ಟು kBt. ಇನ್ 3 ಡೈಮೆನ್ಷನ್ ಅಂದರೆ 3 into kBt ಆಯಿತು. ಓಕೆ, ನೆಕ್ಸ್ಟ್ ಫಾರ್ ಎ ಮೋಲ್ ಆಫ್ ಸಾಲಿಡ್ n is equal to Na and total energy is U is equal to 3 kBt into Na that is equal to 3 RT. ನೆಕ್ಸ್ಟ್ ಕಾನ್ಸ್ಟೆಂಟ್ ಪ್ರೆಷರಿಗೆ ಎಕ್ಸ್ಪ್ರೆಷನ್ ಗೊತ್ತಿದೆ ನಮಗೆ, U plus PdV that is equal to U ಆಯಿತು. C is equal to U by T that is 3RT by T that is equal to 3R. that is ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್ಸಿಗೆ ಎಷ್ಟು ಸ್ಪೆಸಿಫಿಕ್ ಹೀಟ್ ಇರುತ್ತೆ, C is equal to 3R ಇರುತ್ತೆ. R ಅಂತ ಹೇಳಿದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. We treat water like a solid. For each atom, average energy is 3 kBt. Okay. So here water molecules are 3 atoms, 2 hydrogen and 1 oxygen. So it has U is equal to 3 into 3 kb plus 3 kBt into Na Avogadro number. That is equal to 9 RT ಆಯಿತು. C is equal to U by T ಆಯಿತು. 9 RT by T that is equal to 9 R ಆಯಿತು. Okay. Next mean free path. ಮೀನ್ ಫ್ರೀ ಪಾತ್ ಅಂತ ಹೇಳಿದಾಗ ನಾನು ಈ ಚಾಪ್ಟರಲ್ಲಿ ಪಾಸ್ಟುಲೇಟ್ಸ್ ಹೇಳಬೇಕಾದ್ರೆ ಹೇಳಿದ್ದೆ. ಮೀನ್ ಫ್ರೀ ಪಾತ್ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಪಾರ್ಟಿಕಲ್ ಜೊತೆ ಹೋಯಿತು ಅಥವಾ ಇನ್ನೊಂದು ಪಾರ್ಟಿಕಲಿಗೆ ಕೊಲೈಡ್ ಆಯಿತು, ವಾಪಸ್ ಹಿಂಗೆ ಬಂತು ಅಂತ ಹೇಳಿದಾಗ ದ ಪಾತ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ 2 successive collision ಈಸ್ ಕಾಲ್ಡ್ ಆಸ್ ಮೀನ್ ಫ್ರೀ ಪಾತ್ ಅಂತ ಹೇಳ್ತೀವಿ ನಾವು. Okay, so here the mean free path of a gas molecule is defined as average distance traveled by a molecule between 2 successive collision. ಈಗ ಒಂದು ಪಾರ್ಟಿಕಲ್ ಇರುತ್ತೆ, ಆ ಪಾರ್ಟಿಕಲ್ ಹೋಗಿ ಇನ್ನೊಂದು ಪಾರ್ಟಿಕಲ್ ಏನಾಯಿತು, ಕೊಲೈಡ್ ಆಯಿತು. ನೆಕ್ಸ್ಟ್ ಆ ಪಾರ್ಟಿಕಲ್ ಹೋಗಿ ಇನ್ನೊಂದು ಪಾರ್ಟಿಕಲ್ ಕೊಲೈಡ್ ಆಯಿತು ಅಂತ ಹೇಳಿದಾಗ ದೇರ್ ಆರ್ 2 successive collision. ಇಲ್ಲಿಂದ ಇಲ್ಲಿಗೆ ಒಂದು ಕೊಲ್ಯೂಷನ್ ಆಯಿತು, ಇಲ್ಲಿಂದ ಇಲ್ಲಿಗೆ ಒಂದು ಕೊಲ್ಯೂಷನ್ ಆಯಿತು. ಸೊ ಈ ಮಧ್ಯ ಒಂದು ಏನು ಲೆಂತ್ ಆಗಿರುತ್ತೆ, ಸಪೋಸ್ L8, ಇದು ಒಂದು L ಇರ್ಬೋದು, ಇಲ್ಲೊಂದು L ಇರ್ಬೋದು. L plus L divided by 2, 2L by 2 that is equal to L ಡಿಸ್ಟೆನ್ಸ್. ಸೊ ಇದನ್ನು ನಾವೇನು ಹೇಳ್ತೀವಿ, ಆ್ಯಾವ್ರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಹೇಳ್ತೀವಿ. ಈ ಆ್ಯಾವ್ರೇಜ್ ಡಿಸ್ಟೆನ್ಸ್ನ ನಾವೇನು ಹೇಳ್ತೀವಿ, ಮೀನ್ ಫ್ರೀ ಪಾತ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅದನ್ನೇ ಹೇಳಿ ತೋರಿಸೋದು, ಗ್ಯಾಸ್ ಮಾಲಿಕ್ಯೂಲ್ಸು ರ್ಯಾಂಡಮ್ ಆಗಿ ಹೋಗುತ್ತೆ, ಅದಕ್ಕೆ ಪ್ರಿಫರ್ಡ್ ಡೈರೆಕ್ಷನ್ ಇರಲ್ಲ ಆಯಿತಾ. ಇಂಥದ್ದೇ ವೇಯಲ್ಲಿ ಹೋಗಬೇಕಂತ ಇರಲ್ಲ. ಇಲ್ಲಿಂದ ಹೋಗ್ತಿದೆ ಅಂತ ಹೇಳಿದಾಗ ಇಲ್ಲೂ ಕೂಡ ಹೋಗಿ ಕೊಲೈಡ್ ಆಗ್ಬೋದು. ಒಂದು ಸಲ ಎನರ್ಜಿ ಗೇನ್ ಮಾಡ್ಕೋಬೋದು, ಒಂದು ಸಲ ಎನರ್ಜಿ ಲಾಸ್ ಮಾಡ್ಕೊಳ್ತಾ ಹೋಗ್ಬೋದು. That is, the mean free path is more useful quantity, or the mean free path of a gas molecule is defined as the average distance travelled by a molecule between 2 successive collisions. 2 successive collisions ಮಧ್ಯ ಎಷ್ಟು ಆವ್ರೇಜ್ ಪಾತ್ ಹೋಗುತ್ತೆ ಅದನ್ನು ನಾವೇನು ಹೇಳ್ತೀವಿ, ಮೀನ್ ಫ್ರೀ ಪಾತ್ ಅಂತ ಹೇಳ್ತೀವಿ. If the total path length travelled in n collisions, then the mean free path is given by. So total path ಎಷ್ಟು, ಇದು ಲ್ಯಾಂಬ್ಡಾ ಅನ್ನೋದನ್ನು ನಾವು ಮೀನ್ ಫ್ರೀ ಪಾತ್ ಅಂತ ಹೇಳ್ತೀವಿ. Total path divided by number of collisions. Okay. Next, expression for mean free path ಇದೆ ಇಲ್ಲಿ. See, we shall now find the expression for the mean free path for a gas molecule as an approximation. Suppose the gas is made up of molecules which are hard spheres of radius r. A collision will occur whenever the centers of 2 molecules come with a distance 2r or one another. Let us assume that molecule C. Okay, so ಇಲ್ಲಿ ಡಯಾಗ್ರಾಮ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. moves a distance L while other molecules remain stationary. Then molecules such as A and B situated at a distance 2r from C are those with which C just makes a collision. Consequently, molecule C makes a collision with all those molecules whose centers lie inside a volume pi 2x whole square into L, that is equal to 4 pi r cube into L. So ಇಲ್ಲಿ ಆ್ಯಸ್ ಎ ಸಪೋಸ್ ದ ಗ್ಯಾಸ್ ಇಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್, ನಮಗೆ ಗೊತ್ತಿದೆ ಅಲ್ವಾ, ಹಾರ್ಡ್ ಸ್ಪಿಯರ್ಸ್ ಅಂತ ಹೇಳಿ ಗೊತ್ತು, ಆ್ಯಂಡ್ ರೇಡಿಯಸ್ ಆರ್ ಇದೆ ಅಂತ ಗೊತ್ತು. ಸೊ ಎ ಕೊಲಿಷನ್ ವಿಲ್ ಅಕರ್ ವೆನ್ ದ
whenever the centers of two molecules come within the distance 2r. ಆ ಕೊಲಿಷನ್ ಯಾವಾಗ ಆಗುತ್ತೆ ಅಂತ ಹೇಳಿದಾಗ whenever the distance, okay, whenever the centers of two molecules come within the distance 2r. 2r ಇರೋವಂಥ ಅದ್ರ ವಿತಿನ್ ಅಷ್ಟು ಒಳಗಡೆ ರೇಡಿಯಸಲ್ಲಿ ಬಂತು ಅಂತ ಹೇಳಿದಾಗ ಅದರ ಡಿಸ್ಟೆನ್ಸ್ನ ಸೆಂಟರ್ನ ಡಿಸ್ಟೆನ್ಸು ಆವಾಗ ಕೊಲಿಷನ್ಸ್ ಆಗುತ್ತೆ. ಕೊಲಿಷನ್ಸ್ ಆದಾಗ ಏನಾಗುತ್ತೆ, ಸಿಯರ್ ಸಪೋಸ್ n ನಂಬರ್ ಆಫ್ ಕೊಲಿಷನ್ಸ್ ಆಯಿತು ಅಂತ ಇಟ್ಕೊಳ್ಳೋ, ಇಲ್ಲಿ n ನಂಬರ್ ಆಫ್ ಕೊಲಿಷನ್ಸ್ ಆಯಿತು ಅಂತ ಹೇಳಿದಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ವಾಲ್ಯೂಮ್, ದಟ್ ಈಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ವಾಲ್ಯೂಮ್ ಅಂದರೆ 4πr² ಇಂಟು L ಅಲ್ವಾ. ನೆಕ್ಸ್ಟು n ಇಂಟು 4 n ನಂಬರ್ ಆಫ್ ಕೊಲಿಷನ್ಸ್. ನೆಕ್ಸ್ಟ್ ಮೀನ್ ಫ್ರೀ ಪಾತ್ ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಮೂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಆಸಿಲೇಷನ್ಸ್ ಅಥವಾ ನಂಬರ್ ಆಫ್ ಕೊಲಿಷನ್ಸ್ ಅಂತ ಹೇಳಿ, ಸಾರಿ ಆಸಿಲೇಷನ್ಸ್ ಅಲ್ಲ ಕೊಲಿಷನ್ಸ್. ಓಕೆ, ದಟ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಮೂವ್ ಆಗಿರೋದೇನೋ L, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಮೂವ್ ಆಗಿರೋದೇನೋ L. ನೆಕ್ಸ್ಟು ಅದೇನೇ L ಡಿವೈಡೆಡ್ ಬೈ ನಂಬರ್ ಆಫ್ ಕೊಲಿಷನ್ಸ್ ಏನು n ಇಂಟು, ಸೊ ಹಿಯರ್ 4πr³ L ಇಂಟು. ಓಕೆ, ಹಿಯರ್ ನೆಕ್ಸ್ಟು ಎಲ್ಲು ಕ್ಯಾನ್ಸಲ್ ಆಯಿತು, 1 ಉಳ್ಕೊಂತಲ್ಲಿ. ಫ್ರಮ್ ದ ಎಬೋ ಇಕ್ವೇಷನ್ಸ್ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಅಲ್ವಾ. ಸೊ ಏರಿಯಾ πr² ಅಂತ ನಾವು ಬರಿತೀವಿ, πr² ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಯಿತು ಆಫ್ ದಿ ಮಾಲಿಕ್ಯೂಲ್ಸ್ ಆ್ಯಂಡ್ ಟು ದೇರ್ ಕಾನ್ಸಂಟ್ರೇಷನ್ ಎನ್ನಿಗೂ ಕೂಡ ಏನಾಯಿತು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಯಿತು. ನೆಕ್ಸ್ಟ್ ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಕೊಲಿಷನ್ ಫ್ರೀಕ್ವೆನ್ಸಿ, ದ ನಂಬರ್ ಆಫ್ ಕೊಲಿಷನ್ಸ್ ಪರ್ ಸೆಕೆಂಡ್, the number of collisions per second is called as collision frequency ಅಂತ ಹೇಳ್ತೀವಿ. So it is, if v is the average speed of gas molecules and t seconds is the time taken to travel distance L, then L is equal to vt. Number of collisions in time t is equal to n into 4πr² into L ಆಯಿತು. ನೆಕ್ಸ್ಟು n into 4πr² v into t, L ಅಂತ ಹೇಳಿದ್ರೆ v into t ಬರೀತೀವಿ ಇಲ್ಲಿ. ಓಕೆ, collision frequency f is equal to, so n into 4πr² v into t that divided by t. Again t cancel ಆಯಿತು, 4πr² n into v ಆಯಿತು. Okay, equation 1 and 2 are not fully correct since we assume that the molecules are all at rest. Since the molecules are moving about in direction, the chance of collision by a molecule is greater. Taking this into account, the correct results are lambda is equal to 1 by 4π√2 r² n. F is equal to 4π√2 r³ ಆಯ್ತು ಇಲ್ಲಿ. ನೆಕ್ಸ್ಟ್ r² ಇಂಟು n ಇಂಟು v ಆಯಿತು. ಓಕೆ, ಸೊ ದಟ್ಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಕೊಲಿಷನ್ ಫ್ರೀಕ್ವೆನ್ಸಿ. ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಇಷ್ಟು ಓದ್ಕೊಳ್ಳಿ, ಕೊಲಿಷನ್ ಫ್ರೀಕ್ವೆನ್ಸಿ ನಂಬರ್ ಆಫ್ ಕೊಲಿಷನ್ಸ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಮೀನ್ ಫ್ರೀ ಪಾತ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್. ಸಿನ್ಸ್ n ಅಂತ ಹೇಳಿದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ವಾಲ್ಯೂಮ್, n by v. ಸೊ ನೆಕ್ಸ್ಟ್ ಫಾರ್ ಪರ್ಫೆಕ್ಟ್ ಗ್ಯಾಸ್ ಇಕ್ವೇಷನು PV is equal to RT ಇದೆ. P is equal to RT by V, N by V into R by N into T. ಓಕೆ, ಯಾರು n ಕ್ಯಾನ್ಸಲ್ ಆಯಿತು, ಅದೇ ಬರುತ್ತೆ RT by V ಇಂಟು n ಡಿವೈಡೆಡ್ ಬೈ n ಮಾಡಿರೋದು ಅಷ್ಟೇ. ಓಕೆ, ನೆಕ್ಸ್ಟ್ P is equal to N kV to T, N is equal to P by kV into T ಆಯ್ತು ಈ ಎಕ್ಸ್ಪ್ರೆಷನು. ಲ್ಯಾಂಬ್ಡಾ is equal to P ಅಂದರೆ 1 ಡಿವೈಡೆಡ್ ಬೈ 4π√2 r² n. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಎನ್ನಿಗೆ ಇದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಈಕ್ವೇಷನ್ 5 ಬರುತ್ತೆ. Okay, factors on which mean free path depends on. It is clear that mean free path of a gas molecules is directly proportional to the absolute temperature. Absolute temperature ಗೆ directly proportional ಆಗಿರುತ್ತೆ, inversely proportional to the pressure ಆಗಿರುತ್ತೆ, and inversely proportional to the area. So 4πr² area ಗೆ inversely proportional ಆಗುತ್ತೆ and independent of the speed of the molecule. ಇಲ್ಲಿ ಯಾವುದೇ ಒಂದು ಸ್ಪೀಡು ಇಲ್ಲ, ಸೊ ಸ್ಪೀಡಿಗೂ ಅದಕ್ಕೂ ಕೂಡ ಏನು ನಮಗೆ ಕನೆಕ್ಷನ್ ನಾವು ಹೇಳಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಸ್ಪೀಡ್ ಆಫ್ ದ ಮಾಲಿಕ್ಯೂಲ್. ಓಕೆ, ದಟ್ಸ್ ಅಬೌಟ್ ದ ಮೀನ್ ಫ್ರೀ ಪಾತ್. ಓಕೆ, ಸೊ ಇಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಬೇರೆ ಚಾಪ್ಟರ್ಗೆ ಮೂವ್ ಆಗೋಣ. ಇವತ್ತಿನ ಚಾಪ್ಟರ್ಲಿ ಏನೇನು ನೋಡಿದ್ವಿ ನಾವು, ಸ್ಪೆಸಿಫಿಕ್ ಹೀಟು, ನೆಕ್ಸ್ಟ್ ಗಾಮಾ ಅಂತ ರೇಷಿಯೋ ಆಫ್ ದ ಸ್ಪೆಸಿಫಿಕ್ ಹೀಟ್ಸ್ ನೋಡಿದ್ವಿ, ಮೀನ್ ಫ್ರೀ ಪಾತ್ ನೋಡಿದ್ವಿ, ಅದೇ ಥರ ಲಾ ಆಫ್ ಇಕ್ವಿಪಾರ್ಟೇಷನ್ ಆಫ್ ಎನರ್ಜಿ ಆ್ಯಂಡ್ ಡಿಗ್ರೀಸ್ ಆಫ್ ಫ್ರೀಡಮ್ ನೋಡಿದ್ವಿ ಅಲ್ವಾ. ಓಕೆ, ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು.